ಸುಬ್ಬಾರೆಡ್ಡಿಯ ಶಾಸಕ ಸ್ಥಾನ ಸಿಂಧು ಅದರ ಮುಖೇನ ಆ ದೇವರು ನ್ಯಾಯ ಕೊಟ್ಟಿದ್ದಾನೆ. ಅವರ ಒಂದೊಂದು ಅಕ್ರಮವನ್ನು ನಾನು ದಾಖಲೆ ಸಮೇತ ಕೋರ್ಟ್ ಮುಂದೆ ಇಟ್ಟಿದ್ದೆ. ಆ ನ್ಯಾಯಾಲಯದ ನ್ಯಾಯದ ಬಾಗಿಲು ತೆಗೆದಿದೆ. ಇನ್ನು ಬಾಗೇಪಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಜೊತೆ ನಮ್ಮ ಪ್ರತಿನಿಧಿ ಕೆಎಸ್ ಮಾರುತಿ ನಾಯಕ್ ಚಿಟ್ಚಾಟ್ ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿರುವಂಥದ್ದು. ಅಂದರೆ ಹಾಲಿ ಶಾಸಕರನ್ನು ಅಸಿಂಧುಗೊಳಿಸಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಪರಾಜಿತ ಅಭ್ಯರ್ಥಿಯಾದಂತಹ ಸಿ ಮುನಿರಾಜು ನಮ್ಮ ಜೊತೆ ಇರುವಂಥದ್ದು. ಸರ್, ಇಷ್ಟು ದಿನಗಳ ಅಂದರೆ 2.5 ವರ್ಷಗಳ ಹೋರಾಟಕ್ಕೆ ಜಯವನ್ನು ಸಿಕ್ಕಿರುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಾ? ಈಗೇನು ನಾವು ನ್ಯಾಯಾಲಯದ ಮುಂದೆ ಹೋಗಿದ್ವಿ, ಅವ್ರು ಮಾಡಿರ್ತಕ್ಕಂಥ ಅನೇಕ ಏನು ತಪ್ಪು ಮಾಹಿತಿಗಳಿರ್ಬೋದು ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ನ್ಯಾಯಾಲಯದಲ್ಲಿ ಹಾಕಿದ್ವಿ. ಅದರಿಂದ ಇವತ್ತು ಆ ಭಗವಂತ ಇವತ್ತೇನು ಮಹಾಶಿವರಾತ್ರಿ, ಆ ಶಿವನ ಆಶೀರ್ವಾದದಿಂದ ಮತ್ತು ಏನು ನ್ಯಾಯಾಧೀಶರ ಒಂದು ಆದೇಶದಿಂದ ಇವತ್ತು ಜಯ ಸಿಕ್ಕಿದೆ ನಮಗೆ ಅಂತ ಭಾವಿಸ್ತಾ ಇದ್ದೀನಿ. ಸರ್, ಯಾವೆಲ್ಲ ದಾಖಲೆಗಳನ್ನು ಕೊಟ್ಟಿದ್ರಿ ನೀವು ಮತ್ತು ಅವರು ಯಾವೆಲ್ಲ ಸುಳ್ಳುಗಳ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ನೀಡಿದರು? ಈಗೇನು ಅವರು ಮಾಡಿರ್ತಕ್ಕಂಥ ದಾಖಲೆ ಅನೇಕ ಬಗ್ನಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಅವರು ಬೆಂಗಳೂರಲ್ಲಿ ಅನೇಕ ಕಡೆ ಅವ್ರದ್ದಿದೆ. ಅವರು 9ಕ್ಕಿಂತ ಹೆಚ್ಚು ಅದು GSTಗಳಿದೆ. ಒಂದೇ ಮಾತ್ರ ತೋರಿಸಿದ್ರು. ಅದನ್ನು 4-5 ವರ್ಷ ಕಟ್ಟಿರಲಿಲ್ಲ ಅವರು. ಮತ್ತು ಟ್ಯಾಕ್ಸ್ ಮನೆಯದು ಏನು ಬಿಲ್ಡಿಂಗು ಅವರು ಇರ್ತಕ್ಕಂಥ ವಾಸದ ಮನೆ ಇರ್ಬೋದು ಮತ್ತು ಜೊತೆಯಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಗಳಿರ್ಬೋದು 10ಕ್ಕಿಂತ ಹೆಚ್ಚು ಅವರು ಅಪ್ಡೇಟಲ್ಲಿ ತೋರಿಸ್ಕೊಂಡಿದ್ದಾರೆ. ಅದು ಕೂಡ ಅವರು ಟ್ಯಾಕ್ಸ್ ಕಟ್ಟಿರಲಿಲ್ಲ 3-4 ವರ್ಷ. ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಕನ್ವರ್ಷನ್ ಆಗಿರೋ ಜಮೀನು ಅಗ್ರಿಕಲ್ಚರ್ ಅಂತ ತೋರಿಸಿದ್ರು. ಇನ್ನು ಸುಮಾರು ಎಕರೆಗಳು ಬಿಟ್ಟಿದ್ದರು, ತೋರಿಸ್ದೇ ಬಿಟ್ಟಿದ್ದರು. ಜೊತೆಯಲ್ಲಿ ಕೆಲವರಿಗೆ ಶಾಸಕರಿಗೆ ಮತ್ತು MLCಗಳಿಗೆ ಸಾಲ ಕೊಟ್ಟಿದ್ದರು. ಕುಣಗಲ್ ಶಾಸಕರು ಕೊಟ್ಟಿದ್ದರು, ಇವ್ರಿಗೆ ವೈ ನಾರಾಯಣ ಸ್ವಾಮಿಯವ್ರಿಗೂ ಕೊಟ್ಟಿದ್ದರು, ರಂಗನಾಥ್ ಅವ್ರಿಗೂ ಕೊಟ್ಟಿದ್ದರು. ಅದನ್ನು ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸಿರಲಿಲ್ಲ. ಮತ್ತು ನಾನು ಇದೆಲ್ಲ ಕೂಡ ಸಂಪೂರ್ಣವಾಗಿ ನಾನು ಕೇಸ್ ಹಾಕಿ ಎಲ್ಲ ಮಾಡಿದ ಮೇಲೆ ಇವರು 4-5 ದಿವಸಕ್ಕೆ ತೊಗೊಂಡೋಗಿ ಸರ್ಕಾರಕ್ಕೆ ಅದನ್ನು ಟ್ಯಾಕ್ಸು ಕಟ್ಟಿದ್ದಾರೆ, GSTನೂ ಕಟ್ಟಿದ್ದಾರೆ. ಅವರೇ ಸಿಕ್ಕಾಕೊಂಡ್ರು. ಅವರೇ ಎಲ್ಲ ನಾನು ಮಾಡಿರೋ ತಪ್ಪು ಅಂತ ಹೇಳ್ಬಿಟ್ಟು ಅಲ್ಲೇ ಕೋರ್ಟ್ ಮುಂದೆನೇ ಗೊತ್ತಾಯಿತು. ಆದ್ದರಿಂದ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ. ಸರ್, ಅವ್ರ ಮೇಲೆ ಕೆಲ ಭ್ರಷ್ಟಾಚಾರ ಆರೋಪಗಳನ್ನು ಕೂಡ ಮಾಡಿದರೆ ಅದರ ಬಗ್ಗೆ ಹೇಳೋದಾದ್ರೆ? ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಅವರು ಅನೇಕ ಭ್ರಷ್ಟಾಚಾರ ಮಾಡಿದರೆ. ಇವತ್ತು ಬಾಗೇಪಲ್ಲಿಯಲ್ಲಿ 1000 ಎಕರೆಗಿಂತ ಹೆಚ್ಚು ಅವರು ಗೋಮಾಳ ಜಮೀನನ್ನ ಇವತ್ತು ಬೇನಾಮಿ ಆಸ್ತಿಗಳಿಗೆ ಆರ್ಡರ್ ಮಾಡಿಸಿದ್ದಾರೆ. ಅವರು ಮಿಸ್ಸಸ್ ಹೆಸರಿಗೆ, ಅವ್ರ ಮಕ್ಕಳ ಹೆಸರಿಗೆ, ಅವ್ರ ಹೆಸರಿಗೆ ಮಾಡಿಕೊಂಡು ಇವತ್ತು ಬಾಗೇಪಲ್ಲಿಯಲ್ಲಿ ಸರ್ವನಾಶನ ಮಾಡಿದ್ದಾರೆ. ಜೊತೆಯಲ್ಲಿ ಇವತ್ತು KDB ಹಗರಣ, KDB ಅಕ್ವಿಜೇಷನ್ ಅಂತ ಏನು ಮಾಡಿಸಿದ್ದಾರೆ. KDB ಅಕ್ವಿಜೇಷನ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಇವ್ರದ್ದು 300ಕ್ಕಿಂತ 400 ಎಕರೆ ಮೇಲಿದೆ ಇವ್ರದೇ. ಅದಕ್ಕೋಸ್ಕರನೇ KDB ಅಕ್ವಿಜೇಷನ್ ಮಾಡಿದೆ. ಯಾಕೆಂದರೆ ಅಲ್ಲಿ 10 ಲಕ್ಷ 20 ಲಕ್ಷ ಜಮೀನಿದೆ. ಸರ್ಕಾರದಿಂದ ಇವತ್ತು 1 ಕೋಟಿ 20 ಲಕ್ಷನ 1.5 ಕೋಟಿನ ಏನೋ ಫಿಕ್ಸ್ ಮಾಡಿದಾರಂತೆ MB ಪಾಟೀಲ್ ಅವ್ರ ಹತ್ರ ಕೂತ್ಕೊಂಡು. ಈಗಾಗಲೇ ಒಂದಷ್ಟು ಬಿಡುಗಡೆನೂ ಆಗಿರಬೇಕು ಅನಿಸುತ್ತೆ. ಇದೆಲ್ಲ ಕೂಡ ಇದನ್ನು ಎಚ್ಚೆತ್ಕೊಬೇಕು, ನೀವು ಮಾಧ್ಯಮದವರು ಅವ್ನು ಕೇಳಬೇಕು ಇದು. ಯಾಕಂದರೆ ಇವತ್ತು ಸರ್ಕಾರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಈಗ ದುಡ್ಡನ್ನ ತೊಗೊಂಡೋಗಿ 20 ಲಕ್ಷ 10 ಲಕ್ಷ 20 ಲಕ್ಷ ಜಮೀನು ರೈತರಿಗೆ ಹೋಗಬೇಕಾಗಿತ್ತು. ಪಾಪ ಆ ರೈತರಿಗೆ ಎಲ್ಲ ಕಬ್ಜಾ ಮಾಡಿಕೊಂಡು ಆ ರೈತರ ಜಮೀನೆಲ್ಲ ಇವರೆಲ್ಲ ಹಾಕ್ಕೊಂಡ್ಮೇಲೆ ಇವ್ರಿಗೆ ಶಾಸಕರಿಗೆ 200-300 ಎಕರೆ ಇವ್ರ ಹೆಸರಲ್ಲಿದ್ದಾಗ ಇದು KDB ಅಕ್ವಿಜೇಷನ್ ಮಾಡ್ತಾರೆ. ಇವತ್ತು ಸಾವಿರಾರು ಕೋಟಿ ಇವರು ಎತ್ಕೊಂಡೋಗಿ ಇನ್ನು ಈ ಥರ ಏನು ದಬ್ಬಾಳಿಕೆ ದೌರ್ಜನ್ಯಗಳು ಮಾಡಿದರೆ ಇರ್ತಾರ? ಅದರಿಂದ ಇನ್ನು ಮುಂದಕ್ಕೆ ಇದು ಹೋರಾಟ ಇನ್ನೂ ಹೆಚ್ಚಿಗೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ ಇದನ್ನು. ಈಗ ಇದು ಎಲೆಕ್ಷನ್ಗೆ ಮೊದಲೇ ಇದು ಇದ್ದಿದ್ರೆ ನಾನು ಅದನ್ನು ಕೂಡ ಆಗ್ತಾಯಿದ್ದೆ. ಆದರೆ ಎಲೆಕ್ಷನ್ ತೀರಿದ ಮೇಲೆ ಇವೆಲ್ಲ ಮಾಡಿದರೆ ಅದು ಮುಂದೆ ಹೋರಾಟಗಳಲ್ಲಿ ಬರ್ತಾಯಿದೆ. ಸರ್, ಅವ್ರನ್ನ ಅಸಿಂಧು ಅಂತ ಘೋಷಣೆ ಮಾಡಿದೆ, ಬಟ್ ನಿಮ್ಮನ್ನು ಶಾಸಕರಂತ ಘೋಷಣೆ ಮಾಡಿಲ್ಲ. ಚುನಾವಣಾ ಆಯೋಗಕ್ಕೆ ಅದರ ನಿರ್ಧಾರವನ್ನು ಬಿಟ್ಟಿದೆ. ಈಗ ನೀವು ಯಾವ ರೀತಿ ಹೋರಾಟವನ್ನು ಮಾಡ್ತೀರಾ? ಈಗ ಚುನಾವಣಾ ಆಯೋಗದಲ್ಲಿ ನಾವು ಕೂಡ ಈಗಾಗಲೇ ಮನವಿಯನ್ನು ಕೂಡ ಮಾಡ್ತೀವಿ. ನೋಡೋಣ ಮುಂದಕ್ಕೆ ಯಾವ ರೀತಿ ಸ್ಟೆಪ್ ತೊಗೊಬೇಕು ಅಂತ ನಮ್ಮ ಸೀನಿಯರ್ ಅಡ್ವೊಕೇಟು ಮತ್ತು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ಅದರ ಮೇಲೆ ನಾನು ಹೆಜ್ಜೆ ಇಡ್ತೀನಿ. ಸರ್, ಮುಂದಿನ ಹೋರಾಟ ಈಗ ಹೇಳಿದ್ರಿ, ಬಟ್ ಯಾವ ರೀತಿ ಹೋಗ್ತಾರೆ? ಯಾಕೆಂದರೆ ಇನ್ನು 2 ವರ್ಷ ಇರೋವಂಥದ್ದು. ನೀವು ಒಂದು ವೇಳೆ ಚುನಾವಣೆಗೆ ಅವಕಾಶ ಮಾಡಿಕೊಟ್ಟರೆ ಚುನಾವಣೆಗೆ ನಿಲ್ಲಕ್ಕೆ ರೆಡಿ ಇದ್ದೀರಾ ಅಂತ? ಅಲ್ಲ, 100ಕ್ಕೆ 1000% ಏನೂ ಮಾಡೋಕ್ಕಾಗಲ್ಲ. ನಾವೆಲ್ಲ ಈಗ ನಾವು ಬಾಗೇಪಲ್ಲಿ ಜನತೆ ನಮ್ಮನ್ನು ಬಯಸಿ ನನಗೂ 63,000 ಮತ ಹಾಕಿದ್ದಾರೆ ಶಾಸಕರಾಗಬೇಕು ಅಂತ. ಮೊದಲನೇ ಬಾರಿಗೆ ಶಾಸಕರಿಗೆ, ಯಾಕಂದರೆ 4,000 ಓಟ್ ಇತ್ತಲ್ಲಿ MLAಗೆ ನಿಂತಾಗ, ಅಂಥದ್ದು 63,000 ಮತವನ್ನು ನಮಗೆ ಬಾಗೇಪಲ್ಲಿ ಜನ ತೀರ್ಮಾನ ಕೊಟ್ಟಿದ್ದಾರೆ. ಇವತ್ತು ಬಾಗೇಪಲ್ಲಿ ಜನ ಬಯಸಿದರೆ ಮತ್ತು ನಮ್ಮ ಹೈಕಮಾಂಡು ತೀರ್ಮಾನ ಮಾಡಿದ್ರೆ ನಾನು ನಿಂತ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ. ಥ್ಯಾಂಕ್ ಯು ಸರ್. ಇಷ್ಟು ಪರಾಜಿತ ಅಭ್ಯರ್ಥಿಯಾದಂಥ ಸಿ ಮುನಿರಾಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾರುತಿ ನಾಯಕ, ಫ್ರೀಡಮ್ TV, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.